ಕೆಂಡ ಹೇಗಿದೆ ಕೆಂಡ ಕೆಂಡ ಓಂ ರೀಂ ವಸಂತ ಊರ ಕಣ್ಣು ಕಣ್ಣು ಪಾರ್ವತಿ ನಾನು ಎಂತ ಹುಚ್ಚಾದೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ಮಾಡೋಣ ಎಲ್ಲ ಕಳ್ಸ್ಬಿಟ್ಟಲ್ಲಮ್ಮ ಎಲ್ಲಮ್ಮ ಬ್ರೈನು ಬ್ರೈನ್ ಅದು ತಮ್ಮ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಎಷ್ಟೋ ದಿವಸ ಆದಮೇಲೆ ವಾಪಸ್ ಬನ್ನಿ ನಮ್ಮ ಕಿಚನ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬೆಂಗಳೂರಲ್ಲಿ ಸದ್ಯಕ್ಕೆ ಕರೆಂಟ್ ಇಲ್ಲ ಗೈಸ್. ಕರೆಂಟ್ ಇಲ್ಲ ಅಂದ್ರೂ ನಿಮಗೆ ಇವತ್ತು ನಮ್ಮಮ್ಮ ತಲೆ ಮಾಂಸ ಸಾಂಬಾರು ಮಾಡ್ತಾವ್ರೆ. ಅದನ್ನು ತೋರ್ಸೋಣ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರು ನಾನು ನಿಮಗೆ ತೋರ್ಸೋಣ ಅಂದ್ಬಿಟ್ಟು ಕ್ಯಾಮ್ರಾ ಎತ್ಕೊಂಡು ಪುಟ್ಕ ಅಂತ ಓಡ್ ಬಂದಿದ್ದೀನಿ. ಇವಾಗ ಆಂಟಿ ಆಯ್ ಅಂತಾರೆ ನೋಡಿ, ಅವರೇ ಸೇರ್ಕು ಈಗ ಹಾಂ ಹಾಯ್ ಅಂದ್ಬಿಟ್ರೆ ನಾ ನಮಸ್ಕಾರ ವೇಪ ಏನು ವೇಪ್ ಗೀಪ್ ಅಂತಿದ್ಯಾ? ನೀಟಾಗಿ ಹೇಳು. ನಮಸ್ಕಾರ ಪ್ರೇಕ್ಷಕರೇ. ಹಾಂ, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ವಸಂತ್ ರಾಜ್ ಯೂಟ್ಯೂಬ್ ಚಾನಲ್. ಏನು ಮಾಡ್ತಿದ್ದೀರಾ? ಐ ಆಮ್ ಕುಕಿಂಗ್ ಫ್ರಮ್ ಕುಕಿಂಗ್ ಫ್ರಮ್ ಹೆಡ್ ಸಾಂಬಾರ್. ಹೆಡ್ ಮಟನ್ ಸಾಂಬಾರ್. ಹೆಡ್ ಮಟನ್ ಸಾಂಬಾರ್ಗೆ ಬೇಕಾಗಿರೋ ಸಾಮಗ್ರಿಗಳು ಫಸ್ಟ್ ಹಾಕೊಂಡಿದ್ದಾರೆ. ಬಿಳಿ ಬಾಂಡಿಗೆ ಎಣ್ಣೆ ಹಾಕಿ, ಈರುಳ್ಳಿ ಒಂದು ಈರುಳ್ಳಿನ ದಪ್ಪದೊಂದು ಈರುಳ್ಳಿ ಹಾಕಿ ಈ ಥರ ಮಟನ್ ನೋಡಿ ಹಿಂಗೆ ಗಬ್ ಗಬ್ಬ ತೊಳ್ಕೊಳ್ಳಿ. ಬರೋದು ಎಷ್ಟು ಜನ ತೊಳೆಯೋದು? ತಲೆ ಮಾಂಸ ಎಷ್ಟು ಜನ ತೊಳೆಯೋದು? ಇದನ್ನ ಕ್ಲೀನ್ ಮಾಡೋದು ಮಾಡಿದ್ದಾರೆ, ಅವರೇ ಮಾಡಿದ್ದಾರಾ? ಮತ್ತಿನ್ನ ಏನೇನಿದೆ ಡಿಶ್ಶು ಇವತ್ತು? ಬ್ರೈನ್ ನೋಡಿ ಗಾಯ್ಸ್. ಪೇಪರ್ ಹಂಗೆ ಇಟ್ಟಿದ್ಯಾ? ಅದನ್ನ ತೋರಿಸ್ರೆ ಅಸಹ್ಯ ಅಂತನಾ? ನೀನ್ ಹೆಂಗಿದ್ಯಾ ಹಂಗೆ ತೋರಿಸ್ಬೇಕು ಮಮ್ಮಿ ಜನಕ್ಕೆ. ನೀ ಜಾಸ್ತಿ ಕ್ಲೀನ್ ಆಗಿರ್ಬೇಡ, ನೀನ್ ಇರೋದೇ ಹಿಂಗೆ ತಾನೆ. ಕವರ್ ಇಂದ ತೆಗಿಬೇಕು. ನೀನ್ ಫಸ್ಟ್ ಪ್ಲೇಟ್ಗೆ ಹಾಕೊಂಡಿದ್ದ ಎಲ್ಲಿತ್ತು? ಕವರ್ ಇಟ್ಟಿದ್ದೆ ನೋಡಿ ಗೈಸ್, ಇದು ಮೆದುಳು ಇಲ್ದಿರೋರಿಗೆ ಮೆದುಳು. ಇದನ್ನ ಪೆಪ್ಪರ್ ಮಾಡ್ಕೊಬೇಕು. ಇದು ಏನ್ ಗೊತ್ತಾಯ್ತು? ಮೆದ್ದಿಲ್ದಿರೋರು ಮೆದ್ಲು ನಿನಗೆ. ಇದನ್ನ ಇವಾಗ ಪೆಪ್ಪರ್ ಫ್ರೈ ಮಾಡ್ಕೊಂಡು ತಿನ್ಬೇಕು, ಸಖತ್ತಾಗಿರುತ್ತೆ. ಈಗ ನೋಡಿ, ಈರುಳ್ಳಿ ಹಿಂಗೆ ಸೀದೋಗೋ ತನಕ ಸೀದಿಸ್ಬೇಕು. ಅಯ್ಯೋ ಸೀದೆ ಹೋಯ್ತಮ್ಮ, ಕಮ್ಮಿ ಮಾಡಿದಮ್ಮ. ಈ ಥರ ಮಟನ್ ಹಾಕೊಳ್ಳಿ, ತಲೆ ಮಾಂಸ ಮಟನ್ ನೋಡಿ, ಚೆನ್ನಾಗಿ ತೊಗೊಂಡಿದ್ದಾರೆ ನೋಡಿ, ಎಷ್ಟು ಕ್ಲೀನಾಗಿದೆ. ಎಷ್ಟು ಕ್ಲೀನಾಗಿದೆ ನೋಡಿ, ಪಿಂಕ್ ಮಟನ್. ಇದಕ್ಕೆ ಅರ್ಧ ಕೆಜಿ ಮಟನ್ ಬೇರೆ ಹಾಕೋಬೇಕಂತೆ. ಹಾಕ್ತಾ ಇದೀನಿ, ಯಾಕೆ ಅಂದ್ರೆ ತಲೆ ಮಾಂಸದಲ್ಲಿ ಬರೀ ಮೂಳೆ. ಇಲ್ಲಿ ನೋಡು, ಅಲ್ಲೇನು ನೋಡ್ತೀಯ? ಅದೇ ನಂಗೆ ನೋಡ್ತೀಯ, ಹಿಂಗೆ ನೋಡು, ಬರೀ ಮೂಳೆ. ಮಟನ್ ತಲೆ ಮಾಂಸದಲ್ಲಿ ಬರೀ ಮೂಳೆ. ಅದಕ್ಕೊಂದು ಅರ್ಧ ಕೆಜಿ ಎದೆ ಚಿಗುರು ಮಾಂಸ ಮಿಕ್ಸ್ ಮಾಡಿ ಹಾಕಿದ್ರೆ ಚಿಗುರು ಮೂಳೆನೇ ಅಲ್ವಾ ಮಮ್ಮಿ? ಅದು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಏನೋ ಹೇಳ್ಬೇಕು ಹೇಳ್ತಿದ್ಯಾ, ಗೊತ್ತಿರಲ್ ಥರ ಹಂಗೆ ಸುಮ್ಮನೆ. ಡಾಕ್ಟರ್ ಹೇಳಲ್ವಾ ಹಂಗೆ, ನೀವು ಹಿಂಗೆ ಮಾಡ. ಅರ್ಶನ ಮತ್ತು ಚಂದನದ ಗುಣಗಳ ಸಂತೂರ್. ಅರ್ಶನ ಹಾಕಿ ಹಿಂಗೆ, ಅರ್ಶನ ಹಾಕೋದೇನಕ್ಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಮಮ್ಮಿ. ಅದರಲ್ಲಿ ಉಳ ಕ್ರಿಮಿ ಕೀಟಾಣುಗಳು ಏನಾಯ್ತಿರು ಸತ್ತು ಹೋಗಲಿ ಅಂತ ತಾನೆ. ಮತ್ತೆ ಮಟನ್ನೇ ಸತ್ತೋದ್ರೆ ಕುರಿನೇ ಸತ್ತೋಗಿರೋದೇ ತಿಂತಿದ್ದೀರ ಅಂತ. ಅದರಲ್ಲಿ ಇರೋದೇನಪ್ಪ ಸಾಯಿಸ್ತೀರಾ? ಓ ಗ್ಯಾಸ್ ಆಫ್. ವಾಸನೆ ಬರ್ದಿರ್ಲಿ ಅಂತ ಅಷ್ಟೇ, ಸ್ಮೆಲ್ ಬರ್ದಿರ್ಲಿ ಅಂತ. ಗೈಸ್, ನೀವು ನಿಮಗೆ ತಲೆ ಮಾಂಸದಲ್ಲಿ ಏನು ಫೇವ್ರೆಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ ಗೈಸ್. ನಮಗೆ ತಲೆ ಮಾಂಸದಲ್ಲಿ ನಾಲ್ಗೆ ಮತ್ತು ಕಣ್ಣು ಫೇವ್ರೆಟ್ ಪಾರ್ಟು. ನಿಮಗೆ? ನನಗೆ ತಲೆ ಮಾಂಸದಲ್ಲಿ ನಾಲ್ಗೆ ಫೇವ್ರೇಟಾ? ನನಗೆ ಕಣ್ಣು ಫೇವ್ರೇಟು. ಕಣ್ಣುಗುಡ್ಡೆ ತಿಂದು ಕಣ್ಣುಗುಡ್ಡೆ ಗೈಸ್ ನೋಡಿ, ಇದು ಮಟನ್ ಸಾಂಬಾರ್ಗಾ? ಸಾಂಬಾರು ಮಸಾಲೆ ಏನೇನು ಗೊತ್ತಾ? ಈರುಳ್ಳಿ, ಟೊಮೆಟೊ, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಅಂತ. 1 ಕೆಜಿಗೆ ಮಟನ್ಗೆ 1 ಟೊಮೊಟೊ. 2 ಕೆಜಿ ಇದೆ ಅಲ್ವಾ, 2 ಟೊಮೊಟೊ. ಆಮೇಲೆ ಇದು ನೋಡು, ಕಾಯಿ, ಕಡಲೆ, ಗಸಗಸೆ ಹಾಕೋಬೇಕು. ಕಾಯಿ ಅಲ್ಲ, ಕಾಯಿ ಇದು ತುರ್ಸಿರೋ ಕಾಯಿ. ತೆಂಗಿನಕಾಯಿ, ಕಡಲೆಪಪ್ಪು. ಇದಕ್ಕೆ ಸ್ವಲ್ಪ ನೆನೆಸಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ
ಅಷ್ಟೇ ಇದು ಸ್ವಲ್ಪ ಇದಾದ್ಮೇಲೆ ಇದನ್ನೆಲ್ಲ ರುಬ್ಕೋಬೇಕು. ಇದನ್ನ ಹಾಕ್ಬಿಟ್ಟು ಅದೇ ರುಬ್ಬಕ್ಕೆ ನಿಮ್ಮ ಹತ್ರ ಇವಾಗ ಕರೆಂಟ್ ಇಲ್ಲ. ಇದು ಬರೋಷ್ಟು ಉರಿತಾ ಇರೋದ್ರಲ್ಲಿ ಬಂದ್ಬಿಟ್ರೆ ಮಾಡ್ಬೋದು, ಇಲ್ಲ ಅಂದರೆ ಲೇಟು ಓಡ್ಬೋದು. ಇಲ್ಲಿ ಬಿಸಿಲೆ ಬೇಯ್ತಾ ಇದೆ, ಮೊದಲೇ ಬೇಕೈತೆ ಇದ್ದರೆ ಒಂದು ಮೆದಳು ಇದಕ್ಕೇನು ಉಪ್ಪು ಏನಾಗಂಗಿಲ್ವಾ? ಅಷ್ಟನ್ನ ಹಾಕಿದ್ದೀನಿ ಒಂಚೂರು ಅಷ್ಟೇ. ಉಪ್ಪೆಲ್ಲ ಹಾಕ್ಬಾರ್ದು, ಮಸಾಲೆಗೆ ಏನು ಹಾಕ್ಬಾರ್ದು. ಮಟನ್ಗೆ ಹಾಕ್ಬಿಟ್ಟು ಉಪ್ಪು ಇದಕ್ಕೆ ಹಾಕಿದ್ದೀನಿ, ಮಟನ್ಗೆ ಉಪ್ಪು ಅಷ್ಟನ್ನ ಹಾಕಿ ಬೇಗ ಬೆಂದಾಯ್ತಾ? ಇನ್ನೇನು ಕರೆಂಟ್ ಬಂದು ಏನು ಜಿಂಗಿಲ್ಲದ ಜಿಂಗಿಲ್ಲಲ್ಲ ಜಿಂಗಲ್ ಇದೆಲ್ಲ ಹಾಕೊಂಡು ಅದೇ ಕರೆಂಟ್ ಬರ್ತಲ್ಲ ಅಂತ ಮನುಷ್ಯ ಅದು ಕರೆಂಟ್ ಮುಳುಗೈತಿತ್ತು ಊರಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಈಗ ಬೆಂಗಳೂರು ಬಂದಮೇಲೆ ಊರಿಗೆ ಹೋಗಲ್ವಾ? ಹೋಗ್ಬೇಕು, ರೆಡಿ ಹೋಗಿ ಬರೋಣ. ಏನಕ್ಕೆ ನೋಡು ಏನಕ್ಕೆ ಅಂತಾರೆ ಹಿಂಗೇನು ಬರೋ ಊರಿಗೆ ಅಂದರೆ ಒಂದು ತಿಂಗಳಾಯ್ತು ಹೋಗಿಲ್ಲ. ನನಗೆ ಊರ ಕಡೆ ಹೋಗೋಣ ಅಂತ ಮನಸ್ಸಾಗಿದೆ. ಇವನು ಬರಲ್ಲ ಅಂತಾನೆ, ಅವನು ಬರಲ್ಲ ಅಂತಾನೆ. ಏನು ಮಾಡೋಣ? ಇವಾಗ ಇದನ್ನು ಹಾಕೊಂಡು ರುಬ್ಕೋಬೇಕಾ? ಈಗ ಫಸ್ಟ್ ರುಬ್ಬಿಟ್ಟು ಇದನ್ನು ರುಬ್ಬೇಕು, ಆಮೇಲೆ ಇದನ್ನು ಹಾಕ್ಬೇಕಾ? ಆಮೇಲೆ ಅದು ರುಬ್ಬಿ ಇಡಬೇಕಲ್ಲ. ಇದನ್ನು ಸಪ್ರೇಟಾಗಿ ರುಬ್ಬೇಕು, ಇದನ್ನು ಸಪ್ರೇಟಾಗಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ಬಿಡ್ತಾರೆ. ಹಂಗೆ ಮಾಡು. ಮಾಡ್ಬೋದು. ಅಲ್ಲಿ ಆಯ್ತಾ ನೋಡು ಬ್ರೇನ್ ನುಣ್ಣಗೆ ರುಬ್ಬೇಕಾ? ಆಮೇಲೆ ನೀರು ಹಾಕೊಂಡು ಸಾಂಬಾರು ಬೇಕದ? ನೀರು ಹಾಕೊಂಡು ಸಾಂಬಾರು ಹಾಕೋದಲ್ಲ. ಮತ್ತೆ ಏನು ಹಾಕೋದು ಹೇಳು? ಉಪ್ಪು ಇಯೋದು, ಹಾಂ ಉಪ್ಪು ಹಾಕೋದು. ಸರಿ ಬ್ರೇನ್ ಮಾಡು. ಇದು 2 ಕೈ ಇದೆ, 4 ಕೈ ಇದೆಯಾ? 3 ಕೈ ಇದೆ. ಮತ್ತೆ ಇರೋ ಮತ್ತೆ ಇರ್ಬೇಕಾ? ರೈಸ್ ಆಗ್ಬೇಡ, ನಾನು ರೈಸ್ ಆದ ಅನ್ಕೋ ಪಾರ್ವತಿ. ನಾನು ಸ್ವಲ್ಪ ನೀರು ಇಟ್ಕೊಡೋ ಅದಕ್ಕೆ ಅಂತ. ಪಾರ್ವತಿ, ನಾನು ಎಂತ ಹುಚ್ಚ ಅದೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ನಾನು ಮಾತಾಡ್ತೀರ ಅಷ್ಟೇ. ರುಬ್ಬಿದೆ, ಚಟ್ನಿ ಥರ ರುಬ್ಕೊಬೇಕು. ಹಿಂಗೆ ಚಟ್ನಿ ಥರ ರುಬ್ಕೊಂಡು ಇದನ್ನು ಐತಿ ನಾನು ಹಾಕ್ತೀನಿ. ನಿನಗೆ ಸ್ವಲ್ಪ ಕೆಲಸ ಕಮ್ಮಿ. ಒಳಗಡೆ ಹಾಕು. ಅದು ಹೀಗೆ ಇದೆಲ್ಲ ಹಿಂಗೆ ಹಾಕೊಳ್ಳಿ. ಅದಕ್ಕೆ ತಣ್ಣೀರು ಹಾಕೋಬಿಡ್ದೆ ಯಾವತ್ತು. ಬಿಸಿನೀರು ಹಾಕೊಳ್ಳಿ, ತಣ್ಣೀರು ಸಾರು ಹಾಕೊಳ್ಳಿ. ಮಾಡಿದಾಗ ಯಾವಾಗೂ ಅಷ್ಟೇ. ಯಾವಾಗೂ ಅಷ್ಟೇ. ಇದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್ ತಿಳ್ಕೊಳ್ಳಿ. ತಣ್ಣೀರು ಹಾಕಿದ್ರೆ ಮಾಂಸ ಇದಾಗ್ಬಿಡುತ್ತೆ. ಇದಂದ್ರೆ ಬಿಗಿಯ ಥರ ಆಗ್ಬಿಡುತ್ತೆ, ಬೇಗ ಲೇಟ್ ಆಗ್ಬಿಡುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಇಲ್ಲ ಹೇಳ್ಕೊಟ್ಟಿದ್ದ? ಎಕ್ಸ್ಪೀರಿಯನ್ಸ್ ಮೇಲೆ. ಯಾರು ಹೇಳ್ಕೊಟ್ಟಿದ್ದು? ಓಹೋ ಏನಮ್ಮ ಇದು ಗ್ಯಾಸ್ ಥರ ಹೋಗ್ತೈತೆ ಅಷ್ಟೇ. ಕಡಲೆಪಪ್ಪು ಮತ್ತು ಕಾಯಿನ ಹಾಕೊಂಡು ತಾನೇ. ಸಾಂಬಾರು ರೆಡಿ. ಈಗ ಸಾಂಬಾರು ಮುದ್ದೆ ಮಾಡ್ತೀಯಾ? ಈಗ ಬೇಕಾ? ಬೇಡ, ಅನ್ನ ಮಾಡಿ ಸಾಕು. ಅನ್ನ ಇದೆ. ಯಾವಾಗ ಮಾಡಿದ ಅನ್ನ? ನೈಟ್ ಮಾಡಿದ ಅನ್ನ ಬೆಳಗ್ಗೆ. ನೈಟ್ ಮಾಡಿದ ಅನ್ನ ತಿನ್ನೋದು. ಅದ್ರಲ್ಲಿ ಪಾತ್ರೆಲಿ ಇರೋದು ಮುಚ್ಚಿಟ್ಟಿರೋದು ಬೆಳಗ್ಗೆಗೆ. ಎಗ್ ರೈಸ್ ಮಾಡಿ ಇಟ್ಟಿರೋದು. ಅದಾ? ಹ್ಞೂ, ತುಂಬಿಟ್ಟಿದ್ದೀನಿ ನೋಡೋಣ. ಇಷ್ಟು ಸಾಗಲ್ವಾ ನಿನಗೆ? ಚಾನ್ಸೇ ಇಲ್ಲ. ಸಾಲಿಲ್ಲ ಅಂದರೆ ಮುದ್ದೆ ಮಾಡ್ಕೊಂಡು ಇನ್ನೂ ಕುಕ್ಕರ್ ಅನ್ನ ಮಾಡಿಬಿಡು. ಅದು ಬ್ರೈನ್ ನಾನೇ ಮಾಡೋದು ಬ್ರೈನ್ ನೋಡಿ. ಹಿಂಗೆ ಬ್ರೈನ್ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಕಾಲ್ಗೆಲ್ಲ ಬಿಡ್ಬಿಡಮ್ಮ. ಊರಲ್ಲಿ ಧನಿಯಾ ಪುಡಿ ಇತ್ತು, ಎತ್ಕೊಂಡ್ಬರ್ಲಿಲ್ಲ. ಚಿಕಾಯಿ ಹಾಕಿದ್ದೀನಲ್ವಾ, ಅದಕ್ಕೆ ಧನಿಯಾ ಪುಡಿ ಎಷ್ಟು ಹಾಕೊಂಡೆ? 2 ಇಡಿ. 1 ಮಟನ್ಗೆ 1 kg ಮಟನ್ಗೆ 1 ಇಡಿ, 2 kg ಮಟನ್ಗೆ 2 ಇಡಿ. ಖಾರದ ಪುಡಿ? ಖಾರದ ಪುಡಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಬೇಕು ಅಂದ್ರೆ ಎಲ್ಲ ಹಾಕಿದೆ ಮೆಣಸಿನ್ಕಾಯಿ. ಉರುವಾಗಿ ಹುರಿದಿದ್ದೀನಲ್ಲ, ಫ್ರೈ ಮಾಡಿದ್ನಲ್ಲ ಅವಾಗಲೇ. ಈರುಳ್ಳಿ ಟೊಮೆಟೊ ಹಾಂ ಅದರಲ್ಲಿ ರುಬ್ಕೊಂಡಿದ್ರಲ್ಲಿ. ಹಾಂ ಅಷ್ಟೇ. ಇದು ಬಿಸಿನೀರು ಸಾಕು. ಇಷ್ಟೆಲ್ಲೂ ಮಾಡ್ತೀಯಾ? ಹಾಂ, ಬೇಯಬಾರ್ದು ಬೇಡೇನೋ, ಗಟ್ಟಿ ಆಗೋಗುತ್ತೆ ನೋಡಿ. ಬ್ರೈನ್ ನಾನೇ ಮಾಡ್ತೀನಿ. ತೊಟ್ಟಿಕ್ಸ್ತಾ ಇದೆಯಲ್ಲ ಎಲ್ಲ. ಇಲ್ಲಮ್ಮ ನೋಡಲಿ, ಅದು ಇದು ಇದಕ್ಕೆ ಒಂಚೂರು ಪೆಪ್ಪರಾ, ಧನಿಯಾ ಪುಡಿ ಧನಿಯಾ ಸ್ವಲ್ಪ ಪುಡಿ ಆಯ್ತಾ? ಇದು ನೋಡಿ ತೋರಿಸ್ಕೊಡು. ಪೆಪ್ಪರ್, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು. ಖಾರ ಬೇಕಾ ಜಾಸ್ತಿ? ಕಮ್ಮಿ 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 ಖಾರ ಕಮ್ಮಿ. ಸಮ್ಮರ ಖಾರ ತಿನ್ನಬಾರ್ದು. ಆಮೇಲೆ ಚೂರು ಚಾಟ್ ಮಸಾಲ. ಆಹಾ, ಅದಕ್ಕೆ ಉಪ್ಪು ಅರಿಶಿನ ಹಾಕಿ ನಾವು ಬೇಯಿಸಿದ್ದೀವಲ್ವಾ. ಹೌದು. ಇದನ್ನೆಲ್ಲ ತೊಟ್ಟಿಗಿಸ್ಬಿಟ್ಟವು. ನಾನಲ್ಲಮ್ಮ.
ಇವಾಗ ಇದಕ್ಕೆ ಪೆಪ್ಪರ್ ಹಾಂ ಅಷ್ಟೇ ಫಿನಿಶ್. ಮೇನ್ ಇಂಗ್ರೀಡಿಯೆಂಟ್ಸ್ ಪೆಪ್ಪರ್ ಜಾಸ್ತಿನ ಹಾಕೋಬೋದು. ಇಷ್ಟಿರಲಿ. ಹಿಡ್ಕೊ ಚೌಟ ತಿರುಗಿಸು. ಹಂಗೆ ಬೇಡ ನೀನು ನಿನ್ಗೆ ಮಾಡಕ್ಕೆ ಬರಲ್ಲ. ಹಿಂಗೆ ಮಾಡಿ ಕಿತ್ತೋಗುತ್ತೆ. ಏನಾಗಲ್ಲ, ಮಿಕ್ಸ್ ಮಾಡು, ಕಿತ್ತೋಗಲ್ಲ. ಅದೇನು ಕಿತ್ತೋಗುತ್ತೆ ಪೇಪರ. ಅಲ್ಲಿಡು, ಗ್ಯಾಸ್ ಮೇಲೆ ಇಡಿ. ಇವಾಗ ಗ್ಯಾಸ್ ಹಚ್ಬಿಡಿ. ಇನ್ನೇನು ಜಾಸ್ತಿ ಇಲ್ಲ ಇದಕ್ಕೆ, ಇಷ್ಟೇ. ಚೆಫ್ ಆಗ್ತೀನಿ ನಾನು. ಏನು ಹಾಕ್ಬಿಟ್ಟು ಅಲ್ಲಾಡ್ಸ್ಬಿಡೋಕ್ಕೆ ಒಂದು ಅದು ಕೆಟಲಲ್ಲಿ ನೀರು ತುಂಬಿಕೊಡು. ಅದೆಲ್ಲ ಆಗಲ್ಲ ನನ್ನ ಕೈಲಿ. ಇಷ್ಟೊಂದೆಲ್ಲ ಮಾತಾಡ್ತೀನಿ. ಹಿಂಗೆ ಇಟ್ಬಿಡು. ಗ್ಯಾಸ್ ಹಚ್ಚು. ಎಲ್ಲ ಚೌಟಲ್ಲಿಟ್ಟೆ. ಚೋಟಿಲಿಟ್ಟೆ. ಇದ್ಯಾಕೆ ಒಂದು ಹಂಗೆ ಬಿಟ್ಟಿದ್ಯಾ? ಹಂಗೆ ನನಗೆ ದಪ್ಪ ಹಂಗೆ ಬೈಲ್ ಹಾಕೊಂಡು ಹಂಗೆ ಹಾಕೊಂಡು ಒಳಗಡೆ ಉಪ್ಪು ಖಾರ ಹಿಡ್ದಿರಲ್ಲ. ಹಿಡ್ದಿರಲ್ಲ ಅವೆಲ್ಲ ನಿಂಗೆ ಯಾಕೆ ಬಿಡಿ ಹಾಕ್ರಿ ಸುಮ್ಮನೆ. ಓ ಬ್ರದರ್ ಹಾಕಿ ಬ್ರದರ್, ಸುಮ್ಮನೆ ನೀವು ಮಾತಾಡಬೇಡಿ. ಅದು ರುಬ್ಕೊಂಡ ಕಾಯಿ ಕಡ್ಲಕ್ಕೆ ಹೋಗಿ ರುಬ್ಕೋತೀನಿ, ಬೇಯ್ತಾ ಇಲ್ಲ. ಲಾಸ್ಟಲ್ಲಿ ಹಾಕದ? ಅದೇನಕ್ಕೆ ಹಾಕೋದು? ಗಟ್ಟಿ ಬರಲಿ ಸಾಂಬಾರು ಅಂತ. ಗಟ್ಟಿ ಬರಬೇಕು ಅಂತ. ನೋಡಿ ಇವಾಗ ಹಿಂಗಿದೆ. ಹಿಂಗೆ ಅದೇ ನಂಗೆ ಹಾಕಿದ್ರೆ ಅದು ಚೆನ್ನಾಗಿ ಬೆಂದ್ಮೇಲೆ ಹಂಗಾಗುತ್ತೆ. ಹಂಗಾಗುತ್ತೆ. ನೋಡಿ ಗೈಸ್, ನಮ್ಮಮ್ಮ ಎಲ್ಲ ಕಲ್ಸ್ಬಿಟ್ಟಲ್ಲಮ್ಮ. ಎಲ್ಲಮ್ಮ ಬ್ರೈನು ಬ್ರೈನ್ ಅದು ಇದು ಬ್ರೈನಾ ಗೈಸ್? ನೋಡಿ ಗೈಸ್, ಎಲ್ಲ ಕಲಸಿ ಕಚ್ಚಾ ಬಿಸಿ ಮಾಡ್ಬಿಟ್ಟು ಬ್ರೈನು ಅಂತೆ. ಬ್ರೈನ್ ಬೀಜನು ಒಂದೇ ಇದಕ್ಕೆ ಹಾಕಿ ಮಾಡೋರು ನೋಡಿ ಗೈಸ್. ಬಿಡು, ತಿನ್ಬೇಡ. ನನಗೆ ಇನ್ನೂ ಸ್ವಲ್ಪ ಹಾಕ. ತಿನ್ಬೇಡ ಬಿಡು, ಇನ್ನು ಸ್ವಲ್ಪ ಹಾಕು. ಬೀಜ ಇಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಒಂದೇ ಒಂದು ಸಾಕು. ಸಾಕು. ಇನ್ನೊಂದು ಬೀಜ ಹಾಕು. ಇಲ್ಲ ಹೋಗೋ, ನೀನ್ ತಿನ್ಬಾರ್ದಮ್ಮ ಹೆಂಗಸ್ರು ಹೇಳಿದನು. ಸೀರಿಯಸ್ ಆಗಿ ಹಾಕಿ ಹೇಳ್ತೀನಿ. ಟೇಸ್ಟ್ ಇರುತ್ತೆ ಬೀಜ. ಆಗ್ತಾ ಇಲ್ಲ ಇವಾಗ. ನಾನು ಎತ್ಕೊಂಡು ಎಲ್ಲ ಕಿತ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಯಾವನೇ ಅವನು. ಸ್ವಲ್ಪ ಕಮ್ಮಿ ಮಾಡೋಣ. ಗಾಯ್ಸ್ ನೋಡಿ ಗಾಯ್ಸ್, ಬ್ರೈನ್ ತಿನ್ನೋದಂಗೆ ಅಂತ ಹೇಳ್ತೀನಿ. ಈ ಥರ ಹಿಂಗೆ ಎತ್ಕೊಬೇಕು ಗಾಯ್ಸ್. ಸೈಲೆಂಟ್ ಆಗಿರ್ಬೇಕು. ಕಯಾಬಿಯ ಅನ್ಬಾರ್ದು ಮನೇಲಿ. ಸೂಪರ್. ಇನ್ನು ಮಸಾಲ ಬೇಯಬೇಕು ಸ್ವಲ್ಪ. ಇದು ಬೀಜ. ನೀವು ಮಾಡ್ಕೊಂಡು ತಿನ್ನಿ ಗೈಸ್. ನೋಡಿ ಕಡಲೆಪಪ್ಪು ಕಾಯಿ ತುರಿನ ರುಬ್ಬಿ ಇದು ಬೆಂದಿದೆ ನೋಡಿ. ಮಟನ್ ಎಲ್ಲ ಬೆಂದಿದಾವ. ಏನಮ್ಮ ಕೊಬ್ಬು ಹಾಕ್ಸ್ಕೊಂಡ್ ಬಂದಿದ್ಯಾ? ಎಲ್ಲಿದೆ ಕೊಬ್ಬು? ಮಟನ್ ಎಲ್ಲಿದೆ ಕೊಬ್ಬು? ಅದೇನು ಕೊಬ್ಬಲ್ವಾ? ಯಾವ್ದು ತೋರ್ಸು. ಇದೇನಿದು? ಯಾವ್ದು ಇದು ಕೊಬ್ಬ? ಇದು ಕೊಬ್ಬು ಅಂತ ತೋರಿಸ್ಬಿಡು. ತಿನ್ನಪ್ಪ, ಇದು ಕೊಬ್ಬಲ್ಲ ಅದನ್ನು. ಎದೆ ಚಿಗುರು. ಇದಕ್ಕೆ ಚಟ್ನಿ ಹಾಕೊಳ್ಳೋದು ಗೈಸ್, ಕಾಯಿ ಚಟ್ನಿ. ಮಾಮೂಲಿ ಇದೆ ಗೊತ್ತಲ್ಲ, ಬಿಸಿನೀರು ಬಿಸಿನೀರು ಚೊಂಬಿಗೆ ಹಾಕೊಳ್ಳೋದು, ಕಲ್ಸ್ಕೊಳ್ಳೋದು, ತಯಾರದು ರೆಡಿ ಅಷ್ಟೇ. ರೆಡಿ. ಅಯ್ಯಪ್ಪ ನೀರು ಕುಡಿಯೋ. ಸರಿ ಹೋಗ್ಬಿಡ್ತೀನಿ ಅನಿಸ್ತೀನಿ. ಖಾರ ಗ್ಯಾಸ್ ಖಾರ ಮಾಡ್ಬಿಟ್ಟವ್ರು ನಮ್ಮಮ್ಮ. ಪೆಪ್ಪರ್ ಖಾರ ಹೊಡೆಯುತ್ತೆ. ಮಾಡಕ್ ಬರಲ್ಲ ಅಂದ್ರೆ ಮಾಡಕ್ ಬರಲ್ಲ. ಮಾಡಕ್ ಬರಲ್ಲ. ಇನ್ಮೇಲೆ ಮಾಡ್ಕೊತೀವಿ. ನನಗೆ ಆಗೋದಿಲ್ಲ, ಆಗೋದಿಲ್ಲ, ನಾ ಮಾಡೋದು ಇಲ್ಲ. ಇನ್ನು ಮದ್ವೆನೇ ಆಗಿಲ್ಲ ಇವಾಗ ಹಿಂಗೆ ಅಂತಿದ್ಯಲ್ಲಮ್ಮ. ಮದ್ವೆ ಆದ್ಮೇಲೆ ಸೊಸೆ ಜಗಳ ಬಿಡೋಜಿ ಅನ್ಸುತ್ತೆ. ಅಯ್ಯಯ್ಯಪ್ಪ. ಅಷ್ಟೇ, ಸಾಂಬಾರು ರೆಡಿನಾ? ಇವಾಗ ಇದು ಕುಕ್ಬೇಕಾ? ಚೆನ್ನಾಗಿ ಮಳ್ಳದ್ಮೇಲೆ ಮಳ್ಳಬೇಕಾ? ಮಳ್ಳಿ ಮಳ್ಳದ್ಮೇಲೆ ಕಾಲು ಅಂದ್ರೆ 3 ಮತ್ತೊಂದು ಅಂತ ಮಳ್ಳಬೇಕು. ಇವಾಗ ಇಷ್ಟು ಗಟ್ಟಿದೆ. ಇವಾಗ ಸ್ವಲ್ಪ ಪಾನಿ डाल ರೆಡಿ करना. ठीक है? ठीक है. मालूम हो गए? मुरमुई. मालूम. ಅಯ್ಯೋ ಬೇ ಮಾಡಮ್ಮ. ನೋಡಮ್ಮ ತಿರುಗಿಸ್ತಾನೆ ಇಲ್ಲ. ಆಯ್ತು ಬಿಡು. ಆಮೇಲೆ ಚೆನ್ನಾಗಿ ಮಳ್ಳಿ ಇದು. ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಗೈಸ್. ನೋಡ್ಕೊಂಡು ದೃಷ್ಟಿ ತೆಗೆದ್ಬಿಡ್ತೀನಿ ನೀನು. ದೃಷ್ಟಿನಾ? ದೃಷ್ಟಿ ಬೇರೆ ಆಗಿರುತ್ತಾ? ಊರ ಕಣ್ಣು ಆಡ್ಬೇಕಾ? ದೃಷ್ಟಿ ತೆಗಿಬೇಕಾದ್ರೆ ಯಾವ ಮಸಾಲೆ ಕಣ್ಣು ಬೀತವ್ವ ಬೀತವ್ವ ನಮ್ಮ ಮಟನ್ ಸಾರ್ಮಿಯಾಗೆ. ಯಾವ ಗಟ್ಟಿ ಇರ್ಬೇಕು? ನೀನ್ ಹೆಂಗ್ ಮಾಡ್ತೀಯ ಯೂಶಲ್ ಆಗಿ ಹಂಗ್ ಮಾಡು.
ಡೌ ಕಚ್ಬೇಡ. ನಡೀಲಿ. ಸೆಂಟ್ರಲ್ ಏನಾಗ್ತಿದೆ? ಸೆಂಟ್ರಲ್ಲಿ ವಾಲ್ಕೆನೋ ಬರ್ತಿದೆ. ವಾಲ್ಕೆನೋ? ಹಾಂ, ಹಂಗಂದ್ರೆ ಅದಮ್ಮ ಬರುತ್ತಲ್ಲ. ವಾಲ್ಕೆನೋ ಗೊತ್ತಿಲ್ಲ ನಮ್ಮ. ಅಯ್ಯೋ ಮೀನಿನ ಜೀವನನೇ ವೇಸ್ಟ್ ಆಗೋಯ್ತಲ್ಲವ. ಕೆಂಡ ಹೇಗಿದೆ? ಕೆಂಡ ಓಂ ರೀಂ ವಸಂತ ಊರ ಕಣ್ಣು ಆಡಿ ಕಣ್ಣು ಓರಿ ಕಣ್ಣು. ಆಡ್ಬೇಕು, ಆಡು. ಯಾವ ಮಸನೆ ಕಣ್ಣು ಬಿತ್ತಮ್ಮ ಬಿತ್ತಮ್ಮ ನಿನ್ನ ಮಟನ್ ಸಾರು ಮ್ಯಾಗೆ, ನಿನ್ನ ಮಟನ್ ಸಾರು ಮ್ಯಾಗೆ. ವಸಂತನ ಕಣ್ಣು ಬಿತ್ತಮ್ಮ. ಈ ರೌಡಿಸಮ್ ಎಲ್ಲ ನನ್ನ ಹತ್ರ ಬೇಡ. ಬಿಟ್ಟಿರೋದು ರೌಡಿಸಮ್ ಅಷ್ಟೇ. ಅದಕ್ಕದರ ಮೆಟ್ರೋ ಸಾಯೋ ಹಿಂಗೆ ಕೊಯ್ದಾಕ್ಬಿಡ್ತೀನಿ. ರೌಡಿಸಮ್ ಮಾಡ್ದವ್ರು ಎಲ್ಲವರು ಎಲ್ಲವ್ರೆ? ಇಲ್ಲ ಇಲ್ಲಿ ಮಲ್ಗಾರ ಅಷ್ಟೇ. ನಾ ರೆಡಿನಾ? ಸ್ವಲ್ಪ ಏನೋ ನಮ್ಮ ಪಪ್ಪ ಇದ್ದಿದ್ರೆ ಒಳ್ಳೆ ಇದು ಹೇಳಿದ್ರು. ಅಪ್ಪ ನಿಮ್ಮ ಅಪ್ಪ ಹೇಳೋದು ಬೇಡ, ನಿಮ್ಮ ತಮ್ಮ ಹೇಳೋದು ಬೇಡ, ನಿಮ್ಮ ಅಮ್ಮ ಹೇಳೋದು ಬೇಡ, ನೀನು ಸುಮ್ಮನಿರಪ್ಪ. ಗೈಸ್ ನೋಡಿ, ಅನ್ನ ಸಾಂಬಾರು ಇದು ನಾಲಗೆ, ಕಣ್ಣು ಸಿಕ್ಕಿಲ್ಲ ನನಗೆ, ಟೇಸ್ಟ್ ನೋಡೋಣ ಬನ್ನಿ ಇವನೆಗೆ. ಏನು ಅಂದವಾಗಿ ಉಟ್ಬಿಟ್ಟೆ ಅಲ್ಲ ಮಮ್ಮಿ ನಾನು. ಆದರೆ ಸ್ವಲ್ಪ ಏಜ್ ಆಗಿರೋ ಒಂಥರ ಇದ್ದೀನಿ ಅಂತ ಗೈಸ್. ಏಜ್ ಆಗಿರೋ ಒಂಥರ ಇದ್ದೀನಿ ಅಂತ. ದೊಡ್ಡವಂತರ ಅಲ್ಲ, ಹೇಳ್ತಾರಲ್ಲ ಎಲ್ಲರೂ ದೊಡ್ಡವಂತರ ಕಾಣ್ತೀವಿ. ದೊಡ್ಡವಂತರ ನೀವು ಕಾಣ್ರಿ ನೋಡೋಣ. ಸೂಪರ್. ಇದು ನಾಲ್ಗೆ. ನೀವು ಈ ರೆಸಿಪಿನ ಟ್ರೈ ಮಾಡ್ಕೊಂಡು ತಿನ್ನಿ, ಸೂಪರಾಗಿದೆ. ಬ್ರೇನು ಮಾಡ್ಕೊಂಡು ತಿನ್ನಿ, ಪಲಾವ್ ಮಾಡ್ಕೊಂಡು ಮಟನ್ ಸಾರು ಮಾಡ್ಕೊಂಡು ತಿನ್ನಿ. ಈಗ ಆಯ್ತು ನನ್ನದು ವಿಡಿಯೋ. ಬಾಯ್ 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 ಹೇಳ್ತೆ ಮಮ್ಮಿ, ಹೇಳು.